ಆತ್ಮೀಯ ವೀಕ್ಷಕರೇ, ಕರ್ನಾಟಕದ ರಾಜ್ಯ ಸರ್ಕಾರದಿಂದ ನೋಟಿಫಿಕೇಶನ್ ಅನ್ನು ಬಿಡ್ತೀವಿ ಅಂತೇಳಿ ರಾಜ್ಯ ಬಜೆಟ್ 2026 ಮಾರ್ಚ್ ತಿಂಗಳಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನು ಬಿಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಯಾಕಂದರೆ ಈಗಾಗಲೇ ಭಾಳಷ್ಟು 2 ರಿಂದ 3 ವರ್ಷಗಳಾಯಿತು ಗೌರ್ಮೆಂಟ್ ಉದ್ಯೋಗಿಗಳಿಗೆ, ಗೌರ್ಮೆಂಟ್ ಉದ್ಯೋಗಕ್ಕೋಸ್ಕರ ತಯಾರಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ನೇ ಆಗ್ತಾ ಇಲ್ಲ. ಮಾರ್ಚ್ 2026 ಬಜೆಟ್ ಮಂಡನೆಯಲ್ಲಿ ಸರಿಸುಮಾರು 56,432 ಪೋಸ್ಟ್ಗಳು ಕರ್ನಾಟಕದಲ್ಲಿ ಖಾಲಿ ಇವೆ. ಇವೆಲ್ಲವನ್ನ ನೇಮಕಾತಿ ಫುಲ್ಫಿಲ್ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದಾಗಿ 24,300 ಪೋಸ್ಟ್ಗಳನ್ನು ಮೊದಲನೇ ಹಂತದಲ್ಲಿ ಕಾಲ್ಫಾರ್ಮ್ ಮಾಡ್ತೀವಿ. ಎರಡನೇ ಹಂತದಲ್ಲಿ 32,132 ಪೋಸ್ಟ್ಗಳನ್ನು ಎರಡನೇ ಹಂತದಲ್ಲಿ ಕಾಲ್ಫಾರ್ಮ್ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಆಗಿದ್ರೆ ಈ 24,300 ಪೋಸ್ಟ್ಗಳೇನಿದಾವಲ್ವಾ, ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಪೋಸ್ಟ್ಗಳು ಬಿಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟು ಬಿಡ್ತೀನಿ. KPSC ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಿರ್ತಕ್ಕಂಥ KS, FDA, SDA, ಗ್ರೂಪ್ ಸಿ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಈ 4 ಡಿಪಾರ್ಟ್ಮೆಂಟ್ಗೆ KSಗೆ ತಯಾರಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 250 ಪೋಸ್ಟ್ಗಳನ್ನು ಕರಿತೀವಿ. FDA ವಿದ್ಯಾರ್ಥಿಗಳಿಗೆ ಏನು ತಯಾರಿಯನ್ನು ಮಾಡ್ತಾ ಇದ್ದೀರಲ್ವ, ಇವರಿಗೆ 600 ಪೋಸ್ಟ್ಗಳನ್ನು ಕರಿತಾ ಇದ್ದೀವಿ. SDA ಈ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಏನು ಕರಿತೀವಲ್ಲ, ಇದಕ್ಕೆ 1,500 ವೇಕೆನ್ಸಿಯನ್ನು ಬಿಡ್ತೀವಿ. ಗ್ರೂಪ್ ಸಿ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ಗೆ ತಯಾರಿ ಮಾಡ್ತಿರ್ತಕ್ಕಂಥವ್ರಿಗೆ 1000 ಉದ್ಯೋಗ ಅವಕಾಶವನ್ನು ಕೊಡ್ತೀವಿ ಅಂತೇಳಿ KPSC ಕಡೆಯಿಂದ ಸರಿಸುಮಾರು ಈ ಎಲ್ಲ ಪೋಸ್ಟ್ಗಳಿಗೆ ಇಷ್ಟು ಒಟ್ಟಾರೆಯಾಗಿ ನೋಟಿಫಿಕೇಶನ್ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. KSP ಕರ್ನಾಟಕ ಪೊಲೀಸ್ ಇಲಾಖೆಗೆ ಎಷ್ಟು ಹುದ್ದೆಗಳು ಟೋಟಲ್ ಆಗಿ ಭರ್ತಿ ಆಗೋದಿದೆ? ಒಟ್ಟು 7,000ದಿಂದ 8,000 ಉದ್ಯೋಗಗಳನ್ನು ಪೊಲೀಸ್ ಇಲಾಖೆಗೆ ಮೀಸಲಿಟ್ಟಿದ್ದೇವೆ. ಆ ಪೊಲೀಸ್ ಇಲಾಖೆಯಲ್ಲಿ PC ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 4,000 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 3,000 ಹುದ್ದೆಗಳು ಖಾಲಿ ಇದ್ದಾವೆ. PSI 500 ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋ ಒಂದು ಅಪ್ಡೇಟನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಮೊದಲನೇ ಹಂತದಲ್ಲಿ ಈ ಎಲ್ಲ ಉದ್ಯೋಗಗಳ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತೇಳಿ ರಾಜ್ಯ ಸರ್ಕಾರ ಗೌರ್ಮೆಂಟ್ ಉದ್ಯೋಗಾಕಾಂಕ್ಷಿಗಳಿಗೆ ಈ ಭರವಸೆಯನ್ನು ನೀಡಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ರಾಜ್ಯ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ಜಾಬ್ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ, ಪ್ರೈಮರಿ ಸ್ಕೂಲ್ ಟೀಚರ್ಗೆ 8,000 ವೇಕೆನ್ಸಿಯನ್ನು ಬಿಡ್ತೀವಿ. ಹೈಸ್ಕೂಲ್ ಟೀಚರ್ಗೆ 4,000 ವೇಕೆನ್ಸಿಯನ್ನು ಬಿಡ್ತೀವಿ. ಗೆಸ್ಟ್ ಅಥವಾ ಸ್ಪೆಷಲ್ ಟೀಚರ್ಗೆ 2,000 ಉದ್ಯೋಗಗಳನ್ನು ಬಿಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೇಕೆನ್ಸಿಗಳನ್ನು ಕೂಡ ಸ್ಟಾಫ್ ನರ್ಸ್ 3,000 ಪೋಸ್ಟ್ಗಳು, ಲ್ಯಾಬ್ ಟೆಕ್ನಿಷಿಯನ್ 800 ಪೋಸ್ಟ್ಗಳು, ಹೆಲ್ತ್ ಇನ್ಸ್ಪೆಕ್ಟರ್ 500 ಪೋಸ್ಟ್ಗಳು, ಒಟ್ಟು ಆರೋಗ್ಯ ಇಲಾಖೆಗೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ 4,000 ಹುದ್ದೆಗಳು ವೇಕೆನ್ಸಿ ಖಾಲಿ ಇದ್ದಾವೆ. ಅವನ್ನು ಕೂಡ ಭರ್ತಿ ಮಾಡ್ಕೋತೀವಿ ಅನ್ನೋ ಭರವಸೆಯನ್ನು ರಾಜ್ಯ ಸರ್ಕಾರ 2026 ಮಾರ್ಚ್ ಬಜೆಟ್ನಲ್ಲಿ ತಿಳಿಸಿದೆ. ಅದೇ ರೀತಿಯಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಎಷ್ಟು ಉದ್ಯೋಗವನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಬಗ್ಗೆ ತಿಳಿಸ್ಕೊಡ್ತೀನಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO 1,000 ವೇಕೆನ್ಸಿ ಖಾಲಿ ಇದೆ. ವಿಲೇಜ್ ಅಕೌಂಟೆಂಟ್ VAಗೆ 2,000 ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ 3,000 ಉದ್ಯೋಗಗಳು ಖಾಲಿ ಇದ್ದಾವೆ. ಇದನ್ನು ಕೂಡ ಭರ್ತಿ ಮಾಡ್ಕೋತೀವಿ ಅನ್ನೋ ಭರವಸೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಸ್ನೇಹಿತರೆ. ಇನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 200+ ಉದ್ಯೋಗಗಳು ಖಾಲಿ ಇದ್ದಾವೆ. ಅಸಿಸ್ಟೆಂಟ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 500+ ಉದ್ಯೋಗಗಳು ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ 700ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳನ್ನು ಭರ್ತಿ ಮಾಡ್ಕೋತೀವಿ ಅಂತೇಳಿ ರಾಜ್ಯ ಸರ್ಕಾರ ಭರವಸೆಯನ್ನು ಮಾರ್ಚ್ 2026 ಬಜೆಟ್ನಲ್ಲಿ ತಿಳಿಸಿದೆ.